ನಮಸ್ಕಾರ. ನಿಜವಾದ ಸಂತೋಷ ಎಂದರೇನು, ಅದು ಎಲ್ಲಿ ಸಿಗುತ್ತೆ ಎಂಬತಕ್ಕಂಥ ಪ್ರಶ್ನೆ ಇಂದಿನ ಮಾನವನಿಗೆ ಯಾವಾಗಲೂ ಇದೆ. ಕೆಲವೊಮ್ಮೆ ಅದನ್ನು ತಪ್ಪಾದ ಸ್ಥಳಗಳಲ್ಲಿ ತಪ್ಪಾದ ರೀತಿಯಲ್ಲಿ ಹುಡ್ಕೊಳ್ತಾನೆ. ಬನ್ನಿ ನಮ್ಮ ಅತಿಥಿಯನ್ನು ಸ್ವಾಗತ ಮಾಡಿ ಈ ಒಂದು ವಿಷಯದ ಮೇರೆಗೆ ಚರ್ಚೆಯನ್ನು ನಡೆಸೋಣ. ನಮಸ್ಕಾರ ಅಶೋಕ್ ಅವರೇ, ತುಂಬ ಸಂತೋಷ ನೀವು ಬಂದಿದ್ದು. ನಮಸ್ಕಾರ ಡೆನ್ನಿಸ್ ಅವರೇ. ಸಂತೋಷವಾಗಿದ್ದೀರಾ? ತುಂಬ ಸಂತೋಷವಾಗಿದ್ದೀನಿ. ನಿಜವಾದ ಸಂತೋಷ ಅಂದರೆ ಏನು? ನಿಜವಾದ ಸಂತೋಷ ಅಂದರೆ ಮನುಷ್ಯನ ಜೀವಮಾನದಲ್ಲಿ ಎಲ್ಲವನ್ನೂ ಹೊಂದಿದ್ದೇನೆ ಎಂಬ ತೃಪ್ತಿಯಿಂದ ಇರುವಂಥದ್ದೇ ನಿಜವಾದಂಥ ಸಂತೋಷ. ಎಲ್ಲ ಹೊಂದಿದ್ರೆ ಸಂತೋಷ ಬರುತ್ತಾ ಅಥವಾ ತೃಪ್ತಿಯಿಂದ ಸಂತೋಷ ಬರುತ್ತಾ? ತೃಪ್ತಿಯಿಂದ ಸಂತೋಷ ಬರುತ್ತೆ. ಅಂದರೆ ಎಲ್ಲ ಇದೆ ಅನ್ನೋ ಒಂದು ಭಾವನೆ ಅಥವಾ ತೃಪ್ತಿ ಅಂತ ನಾವು. ಏನು ಇಲ್ಲ ಅಂದರೆ ಸಂತೋಷ ಬರಲ್ಲ ಅಂತೀರಾ? ಕೆಲವು ಕೊರತೆಗಳಿದ್ದಾಗ ಖಂಡಿತ ಸಂತೋಷ ಇರಲಿಕ್ಕೆ ಸಾಧ್ಯ ಇರೋದಿಲ್ಲ. ಓಕೆ, ನಿಜವಾಗ ಒಂದು ಸಂಪೂರ್ಣತೆ ಏನು? ಸಂಪೂರ್ಣತೆ ಅಂದರೆ ತೃಪ್ತಿಯಿಂದ ಇರೋದು. ಎಲ್ಲ ಇದೆ, ನನಗೆ ಇರೋದು ಸಾಕು, ಇಷ್ಟು ಸಾಕು ಅಂತ ಹೇಳ್ಕೊಳ್ಳೋದೇ ನಿಜವಾದ ಸಂತೋಷದ ಒಂದು ಸೂಚನೆ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನೊಂದು ಏನಂದರೆ, ಈಗ ನಮಗೆ ಎಲ್ರಿಗೂ ಗೊತ್ತಾಗಿರೋದೇನೆಂದರೆ, ಸಂತೋಷ ಅನ್ನೋದು ನಮ್ಮ ಹೊರಗಡೆ ಇರುವಂಥದ್ದಲ್ಲ, ನಮ್ಮ ಒಳಗಡೆ ಇರುವಂಥದ್ದೇ ಸಂತೋಷ. ಈಗ ನನಗೆ ನಿಮಗೆ ಅಥವಾ ಇಲ್ಲಿರ್ತಕ್ಕಂಥ ನಮ್ಮ ಕ್ಯಾಮ್ರಾ ಪರ್ಸನ್ಸ್ಗಳಿಗೆ ಕೂಡ ಸಂತೋಷ ಎಂಬತಕ್ಕಂಥ ಒಂದು ಪದಕ್ಕೆ ಅರ್ಥ, ಡೆಫಿನೇಷನ್ ಅಂತ ನಾವೇನು ಹೇಳ್ತೀವೋ, ಒಬ್ರೊಬ್ರಿಗೂ ಒಂದೊಂದು ಥರ ಇರ್ತದೆ. ಈಗ ನನಗೆ ಒಂದು ಒಳ್ಳೆಯ ಪುಸ್ತಕವನ್ನು ಒಂದು ಒಳ್ಳೆಯ ಸ್ಥಳದಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ಒಂದು ಪುಸ್ತಕ ಓದಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಕೆಲವರಿಗೆ ಒಂದು ರಾಗ ಹಾಡಿದ್ರೆ ಸಂತೋಷ ಆಗುತ್ತೆ. ಕೆಲವರಿಗೆ ಒಂದು ಟಾಕ್ ಶೋ ನಡೆಸಿದ್ರೆ ಚೆನ್ನಾಗಿರ್ತದೆ. ನಿಮಗೆ ಒಂದು ಒಳ್ಳೆಯ ಪ್ರಸಂಗ ಒಂದು ರೇಡಿಯೋನಲ್ಲಿ ನೀವು ಮಾತಾಡೋದು ನಿಮ್ಗೆ ಸಂತೋಷ. ಆದರೆ ಇವತ್ತು ನಿಜವಾದ ಸಂತೋಷಕ್ಕೂ ಲೋಕ ಹುಡುಕಿಕೊಂಡಿರ್ತಕ್ಕಂಥ ಸಂತೋಷಕ್ಕೂ ಒಂದು ವ್ಯತ್ಯಾಸ ನಾವು ಹುಡುಕಬೇಕಾಗಿದೆ. ವ್ಯತ್ಯಾಸ ಏನು? ಈ ವ್ಯತ್ಯಾಸ ಏನು ಅಂದರೆ, ಈಗಿನ ಆಧುನಿಕ ಪ್ರಪಂಚದಲ್ಲಿ ಮನುಷ್ಯ ಸಂತೋಷವನ್ನು ತನ್ನ ಹೊರಗಡೆ ಹುಡುಕ್ತಾ ಇದ್ದಾನೆ. ಅಂದರೆ ವಸ್ತುಗಳಿಂದ ಹುಡುಕ್ತಾ ಇದ್ದಾನೆ. ಒಂದು ದೂರದರ್ಶನ ಆಗಿರ್ಬೋದು, ಅಥವಾ ಮನೆಯಲ್ಲಿ ಒಂದು ಒಳ್ಳೆ ಸೋಫಾ ತಂದು ಹಾಕ್ಕೊಳ್ಳೋದು. ಮನೆಯಲ್ಲಿರುವಂಥ ಎಲ್ಲ ಸವಲತ್ತುಗಳಲ್ಲೂ ಅವನೇನು ಅಂದ್ಕೊಳ್ತಾನೆ ಅಂದರೆ, ಎಲ್ಲ ಸವಲತ್ತುಗಳು ನನಗಿದ್ದರೆ ಅದೇ ಸಂತೋಷ ಅಂದ್ಕೊಳ್ತಾ ಇದ್ದಾನೆ. ಆದರೆ ನಿಜವಾದ ಸಂತೋಷ ಏನು ಅಂದರೆ, ಸತ್ಯವೇದದ ಪ್ರಕಾರ ನಿಜವಾದ ಸಂತೋಷ ನಮ್ಮಲ್ಲಿರಬೇಕು. ಈಗ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಅಶೋಕ್ ಅವರೇ, ನಾವು ಚಿಕ್ಕ ವಯಸ್ಸಾಗಿರ್ಬೇಕಾದ್ರೆ ವಿ ಯೂಸ್ ಟು ಲೈಕ್ ದಿ ಸ್ಮೆಲ್ ಆಫ್ ಅ ನ್ಯೂ ನೋಟ್ಬುಕ್. ಖಂಡಿತ ಸ್ಮೆಲ್ ಆಫ್ ಅ ನ್ಯೂ ನೋಟ್ಬುಕ್ಕನ್ನು ನೋಡಿದಾಗ ನಮಗೆ ತುಂಬ ಇಷ್ಟ ಆಗೋದು. ಆ ರೀತಿಯಾಗಿ ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ಸಂತೋಷಗಳನ್ನು ನೋಡ್ತಾ ಇದ್ವಿ. ಆಮೇಲೆ ದೊಡ್ಡವರು ಆಗ್ತಾ ಆಗ್ತಾ ಅದು ಬದಲಾಯಿತು. ನಿಜವಾದ ಸಂತೋಷವನ್ನು ಎಲ್ಲಿ ಹುಡುಕಬೇಕು? ಅದೇ ನಾನು ಹೇಳ್ತಾ ಇರೋದೇನೆಂದರೆ, ನಿಜವಾದ ಸಂತೋಷ ನಮ್ಮಲ್ಲಿ ಇರಬೇಕು. ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಅನುದಿನದ ಜೀವನದಲ್ಲಿ ಸಂತೋಷವನ್ನು ಹುಡುಕಬೇಕು. ಇದಕ್ಕೆ ಒಂದು ಮುಖ್ಯವಾದ ಕಾರಣ ಏನು ಅಂದರೆ, ಸತ್ಯವೇದ ನಮಗೆ ಆ ಸಂತೋಷವನ್ನು ಎಲ್ಲಿ ಹುಡುಕಬೇಕು ಅಂತ ನಮಗೆ ಹೇಳುತ್ತೆ. ಆ ಸಂತೋಷ ಏನು ಅಂದರೆ, ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ಪೌಲ್ ಹೇಳ್ತಾನೆ ನೋಡಿ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಈಗ ಅಲ್ಲಿಗೆ ಬರೋಣ. ಆ ಒಂದು ವಿಷಯಕ್ಕೆ ಬರೋಕ್ಕೆ ಮುಂಚಿತವಾಗಿ, ಈಗ ಸಂತೋಷವನ್ನು ಯಾವ್ಯಾವ ಸ್ಥಳದಲ್ಲಿ ಹುಡುಕಬಾರ್ದು ಅಂತ ನಾವು ಫಸ್ಟ್ ಚರ್ಚೆ ಮಾಡಿಬಿಡೋಣ. ಮೊದಲನೇದಾಗಿ ಸಂತೋಷವನ್ನು ನಾವು ನಮ್ಮ ಹೊರಗಡೆ ಹುಡುಕಬಾರ್ದು. ಎರಡನೇದಾಗಿ ನಮ್ಮ ವಸ್ತುಗಳಲ್ಲಿ ಸಂತೋಷವನ್ನು ಹುಡುಕಬಾರ್ದು. ಈಗ ಯಾಕೆ ನೀವು ಹಂಗಂತೀರ? ಈಗ ನನಗೆ ಒಂದು ಗಾಡಿ ಇದ್ದರೆ ನನಗೆ ಸಂತೋಷ ಆಗುತ್ತೆ. ಒಂದು ಗಾಡಿಯಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೋದು. ಒಂದು ಒಳ್ಳೆ ಬಟ್ಟೆ ಇದ್ದರೆ 4 ಜನ ನನ್ನ ಸಂತೋಷ ಮಾಡ್ತಾರೆ. ಒಂದು ಒಳ್ಳೆ ವಾಚ್ ಹಾಕ್ಕೊಂಡ್ರೆ ನನಗೂ ಒಂಥರ ಸಂತೋಷ ಬರುತ್ತೆ. ಒಂದು ಒಳ್ಳೆ ಫೋನ್ ಇಟ್ಕೊಂಡ್ರೆ ಅದು ಮನುಷ್ಯನ ಬಲಹೀನತೆನ ಅಥವಾ ಯಾವ ರೀತಿ ಅದನ್ನು ನೀವು ಹೇಳ್ತೀರಾ? ಖಂಡಿತ ಬಲಹೀನತೆ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಈಗ ನಿಮಗೊಂದು ಒಳ್ಳೆ ಕಾರ್ ಇದೆ. ಈ ಕಾರ್ಗಿಂತ ಇನ್ನೂ ಉತ್ತಮವಾದ ಕಾರ್ ಬಂದಾಗ ಏನನ್ನಿಸುತ್ತೆ, ನಿಮಗೆ ಇರೋ ಕಾರ್ ಮೇಲೆ ಸಂತೋಷ ಹೊಟ್ಟೋಗುತ್ತೆ. ಆ ಕಾರ್ ತಗೊಳ್ಳೋವರೆಗೂ, ಹೊಸ ಕಾರ್ ತಗೊಳ್ಳೋವರೆಗೂ ನಿಮಗೆ ಈ ವಸ್ತುವಿನ ಮೇಲೆ ವ್ಯಾಮೋಹ ಹೊಟ್ಟೋಗಿ ಇಲ್ಲೂ ನೀವು ಸಂತೋಷವಾಗಿಲ್ಲ. ಅದು ತಗೊಳ್ಳೋವರೆಗೂ ನೀವು ಸಂತೋಷವಾಗಿರೋದಿಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋದೇನೆಂದರೆ, ವಸ್ತುಗಳ ಮೇಲಿನ ವ್ಯಾಮೋಹ ಸಂತೋಷ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಪ್ರಪಂಚದಲ್ಲಿ ಎಲ್ಲ ಯವನಸ್ಥರಾಗಲಿ, ನಮಗೆ ಹಣ ಚೆನ್ನಾಗಿ ಬರ್ತಾ ಇರೋದ್ರಿಂದ ಎಲ್ಲರೂ ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ವಸ್ತುಗಳನ್ನು ಸಂಪಾದಿಸ್ಬಿಟ್ರೆ ಸಂತೋಷ ಬರುತ್ತೆ. ಇದು ಮನುಷ್ಯನ ಜೀವನದಲ್ಲಿ ಅವನು ಮಾಡ್ತಿರುವಂಥ ದೊಡ್ಡ ತಪ್ಪೇನೆಂದರೆ, ಸಂತೋಷವನ್ನು ಬೇಡದೇ ಇರೋ ಸ್ಥಳದಲ್ಲಿ ಹುಡುಕ್ತಾ ಇದ್ದಾರೆ. ಹಣದಲ್ಲಿ ಸಂತೋಷ ಇದೆಯಾ ಅಶೋಕ್ ಅವರೇ?
ಹಣದಲ್ಲಿ ಸಂತೋಷ ಇಲ್ಲ, ಹಣ ಸಂತೋಷವನ್ನು ಕೊಡ್ಲಿಕ್ಕೂ ಸಾಧ್ಯವಿಲ್ಲ. ಆದ್ರೆ ಒಂದು ಬಂಡಲ್ ಹಣ, ಒಂದು 20,000 ರೂಪಾಯಿ ಅಥವಾ 50,000 ರೂಪಾಯಿ ಹೊಸ ಕರೆನ್ಸಿ ನೋಟ್ಸ್ ATM ಇಂದ ಅದು ಕೈಯಲ್ಲೇ ಕಟ್ ಮಾಡಿಬಿಡ್ತದೆ. ಅಷ್ಟು ಶಾರ್ಪ್ ಆಗಿ ಹೊಸ ಕ್ರಿಸ್ಪಿ ನೋಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಅದನ್ನ ತೆಗೆದು ಯಾವಾಗಾದ್ರೂ ಅದನ್ನ ಸ್ಮೆಲ್ ಮಾಡಿ ನೋಡಿದ್ದೀರಾ? ಆ ಒಂದು ಕರೆನ್ಸಿ ಸ್ಮೆಲ್ಲು ಅಷ್ಟು ಚೆನ್ನಾಗಿರ್ತದೆ. ಯು ಫೀಲ್ ಸೋ ನೈಸ್ ವೆನ್ ಯು ಸ್ಮೆಲ್ ನ್ಯೂ ಕರೆನ್ಸಿ ನೋಟ್ಸ್ ಆ್ಯಂಡ್ ಯು ಆರ್ ಇನ್ಸ್ಟೆಂಟ್ಲಿ ಹ್ಯಾಪಿ. ಆ ದುಡ್ಡನ್ನು ಮುಟ್ಟಿದ ತಕ್ಷಣ ಅದನ್ನು ತೆಗೆದು ಜೋಬಲ್ಲಿ ಇಟ್ಕೊಳ್ಳೋಕೆ ಅಷ್ಟು ಸಂತೋಷವಾಗಿರ್ತದೆ. ಅದು ಸಂತೋಷ ಅಲ್ವಾ? ಅದು ಸಂತೋಷ, ಆದರೆ ಕ್ಷಣಿಕವಾದಂಥ ಸಂತೋಷ. ಎಷ್ಟೊತ್ತಿರ್ಬೋದು? 1-2 ದಿನ 3 ದಿನ, ಆ ದುಡ್ಡು ಖರ್ಚಾಗೋವರೆಗೂ. ಮತ್ತೆ ಅದಕ್ಕೆ ನೀವು ಸಂತೋಷವನ್ನು ಹುಡುಕ್ತಾ ಹೋಗ್ತೀರಾ. ಯಾಕೆ ನಾವು ಈ ಸಂತೋಷವನ್ನು ಹೊರಗಡೆ ಹುಡುಕಬಾರ್ದು ಅಂದರೆ, ಅದು ಕೇವಲ ಸ್ವಲ್ಪ ಕಾಲ ನಿಮ್ಮ ಜೊತೆ ಇರುವಂಥ ಸಂತೋಷ. ಆದರೆ ಸತ್ಯವೇದ ಹೇಳುವಂಥ ಸಂತೋಷ ನಿತ್ಯವೂ ನಿರಂತರವೂ ನಿಮ್ಮ ಜೊತೆ ಇರುವಂಥ ಸಂತೋಷ. ಅಂದರೆ ಈ ಸಂತೋಷವನ್ನು ಯಾರೂ ತೆಗೀಲಿಕ್ಕೆ ಸಾಧ್ಯವಿಲ್ಲ. ಈಗ ನೀವು ಹೇಳ್ದಂಗೆ 20,000 ರೂಪಾಯಿ ಕರೆನ್ಸಿ ನೋಟು ತಗೊಂಡು ಇಟ್ಕೊಂಡ್ರಿ, ಯಾರೋ ಒಬ್ಬನು ಅದನ್ನು ನಿಮ್ಮ ಜೋಬಿಂದ ತಗೊಂಡ್ಬಿಟ್ರೆ ನಿಮ್ಮ ಸಂತೋಷ ಏನಾಗುತ್ತೆ ಹೇಳಿ? ಹೊಟ್ಟೋಗುತ್ತೆ. ಆ ಸಂತೋಷ ಅವನ ಜೊತೆ ಹೊಟ್ಟೋಗುತ್ತೆ. ಆ ಸಂತೋಷವನ್ನು ಮತ್ತೆ ನೀವು ಸಂಪಾದನೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಆದರೆ ದೇವರು ಹೇಳುವಂಥ ಸಂತೋಷ, ಸತ್ಯವೇದ ಹೇಳುವಂಥ ಸಂತೋಷ, ಕ್ರೈಸ್ತತ್ವ ಕೊಡುವಂಥ ಸಂತೋಷ ಏನಂದರೆ ನಿಮ್ಮ ಜೊತೆ ನಿರಂತರವಾಗಿರುವಂಥ ಸಂತೋಷ. ಇದೇ ವ್ಯತ್ಯಾಸ. ಈಗ ಒಂದು ಒಳ್ಳೆ, ಈಗ ದೂರದರ್ಶನ ಅಂತ ನೀವು ಹೇಳಿದ್ರೆ, ಈಗ ನಮ್ಮ ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲೂ ಈಗ ದೂರದರ್ಶನ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಗ ಆಗ್ಬಿಟ್ಟಿದೆ. ಈಗ ಎಲ್ಲ LCD. ನಮ್ಮ ಸ್ಟುಡಿಯೋನಲ್ಲೂ ನಾವು ಒಂದು LCD ಹಾಕಿದ್ವಿ. ಅದರಲ್ಲಿ ಕೂತು ಕುಟುಂಬವಾಗಿ ಒಂದು ಧಾರಾವಾಹಿ ನೋಡೋದು, ಅಥವಾ ಈ ಧಾರಾವಾಹಿ ಎಂಬತಕ್ಕಂಥದ್ದು ಕೂಡ ಅವ್ರಿಗೊಂಥರ ಸಂತೋಷ ಕೊಡುತ್ತೆ. ಅಥವಾ ಈ ಚಿತ್ರವನ್ನು ನೋಡ್ತಕ್ಕಂಥದ್ದು ಮನೋರಂಜನೆಗೋಸ್ಕರ ಇದನ್ನು ನೋಡಬೇಕಾ ಅಥವಾ ಸಂತೋಷಕ್ಕಾಗಿ ನೋಡಬೇಕಾ? ನೋಡಿ, ಒಂದು ವ್ಯತ್ಯಾಸ ಇದೆ. ಮನೋರಂಜನೆ ಬೇರೆ ಮತ್ತು ಸಂತೋಷ ಬೇರೆ. ಸಂತೋಷ ಅನ್ನೋದು ಜೀವನ ಪೂರ್ತಿ ನಿಮ್ಮ ಜೊತೆ ಇರುವಂಥದ್ದು. ಮನೋರಂಜನೆ ಅನ್ನೋದು ಜೀವನ ಪೂರ್ತಿ ಇರೋದಿಲ್ಲ. ಅದು ಕೇವಲ ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ. ಈ ಸ್ವಲ್ಪ ಹೊತ್ತು ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ನಿಜವಾದ ಸಂತೋಷ ಎಂದರೇನು ಎಂಬತಕ್ಕಂಥ ವಿಷಯದ ಮೇಲೆಗೆ ನಮ್ಮ ಚರ್ಚೆ ಮುಂದುವರಿಯುತ್ತೆ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ನಿಜವಾದ ಸಂತೋಷ ಅಂದರೆ ಏನು ಎಂಬತಕ್ಕಂಥದ್ದೇ ನಮ್ಮ ಚರ್ಚೆ. ಅಶೋಕ್ ಅವರೇ, ಈಗ ನಾವು ವಿರಾಮಕ್ಕೆ ಹೋಗುವ ಮುನ್ನ ವಸ್ತುವಲ್ಲಿ ಅಥವಾ ಈ ಲೋಕದಲ್ಲಿರ್ತಕ್ಕಂಥ ವಸ್ತುಗಳಲ್ಲಿ ನಮಗೆ ಸಂತೋಷ ಇಲ್ಲ ಅಂತ ನೀವು ಹೇಳಿದ್ರಿ. ಆದರೆ ಈಗ ಜನರು, ಅದು ಎಸ್ಪೆಷಲಿ ಯೌವನಸ್ಥರು, ನಾನು ನೋಡಿದ್ದೀನಿ ಎಷ್ಟೋ ಜನರು ಇವತ್ತು ದೊಡ್ಡ ದೊಡ್ಡ ಕೆಲಸ, ಕಚೇರಿಗೆ ಕೆಲಸಗಳಿಗೆ ಹೋಗ್ತಾರೆ, ಒಳ್ಳೆಯ ಸಂಪಾದನೆ ಮಾಡ್ತಾರೆ, ಒಂದು ಅಪಾರ್ಟ್ಮೆಂಟ್ಸ್ ತೊಗೊಳ್ತಾರೆ, ದೊಡ್ಡ ದೊಡ್ಡ ಸೋಫಾ ಸೆಟ್ ತೊಗೊಳ್ತಾರೆ, ದೊಡ್ಡ ದೊಡ್ಡ TV ತೊಗೊಳ್ತಾರೆ, ಒಳ್ಳೆ ಬಟ್ಟೆಗಳಾಗ್ತಾರೆ, 4,000 ರೂಪಾಯಿ ಶೂಸ್ ಹಾಕ್ತಾರೆ. ದೇ ಫೀಲ್ ವೆರಿ ಹ್ಯಾಪಿ ವೆನ್ ದೇ ಡೂ ಆಲ್ ದಿಸ್. ಬಟ್ ಯು ಸೇ ನೋ, ದಟ್ ಇಸ್ ನೋ ಹ್ಯಾಪಿನೆಸ್ ಇನ್ ದಟ್ ಅಂತ ನೀವು ಹೇಳ್ತೀರಲ್ಲ? ಖಂಡಿತ. ಅದು ಯಾಕೆಂದರೆ ಆ ಸಂತೋಷ ತುಂಬ ಹೊತ್ತು ನಿಮ್ಮ ಜೊತೆ ಇರೋದಿಲ್ಲ. ಇದು ಸತ್ಯ, ವಾಸ್ತವ. ಅದನ್ನು ನಾವು ಗಮನಿಸಬೇಕು. ಇಟ್ ಕ್ಯಾನ್ ಗಿವ್ ಯು ಮೊಮೆಂಟರಿ ಹ್ಯಾಪಿನೆಸ್. ಸ್ವಲ್ಪ ಹೊತ್ತು ನಿಮ್ಗೆ ಕೊಡ್ಬೋದು. ಬಟ್ ಆದರೆ ಸತ್ಯವೇದ ಏನು ಹೇಳುತ್ತೆ ಅಂದರೆ, ನಿಮಗೆ ನಾನು ಕೊಡುವಂಥ ಸಂತೋಷ ಲೋಕ ಕೊಡುವಂಥ ಸಂತೋಷಕ್ಕೆ ವಿರುದ್ಧವಾದ. ಈಗ ನನಗೆ 1990ರಲ್ಲಿ ಒಂದು ಈ ಹೊರದೇಶಕ್ಕೆ ಹೋಗ್ತಕ್ಕಂಥ ಒಂದು ಹುಚ್ಚು ಎಲ್ಲ ಕಡೆ ಬಂದ್ಬಿಡ್ತು. ಈ ದಾದಿಯರಾಗಿ ಯಾರ್ಯಾರು ಮಾಡಿಕೊಂಡು, ಅವರು ಮಿಸ್ಸಸ್ ದಾದಿಯರಾಗಿ, ನರ್ಸಾಗಿ ಯಾರ್ಯಾರು ಕೆಲಸ ಮಾಡಿದ್ರು ಎಲ್ಲರೂ ಹೊರದೇಶಕ್ಕೆ ಹೋಗ್ತಕ್ಕಂಥ ಒಂದು ಇದು. ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಿ ಅಲ್ಲಿದ್ದರೆ ಸಂತೋಷ ಜಾಸ್ತಿ ಸಿಗುತ್ತೆ ಅಂತ ಕೆಲವರು ಹೇಳ್ತಾರೆ. ಐ ಮೀನ್ ದಟ್ ಈಸ್ ದೇರ್ ಒಪಿನಿಯನ್. ಬಟ್ ನಿಜವಾದ ಸಂತೋಷ ಎಂಬತಕ್ಕಂಥದ್ದು ಸ್ಥಳದಲ್ಲಿದೆಯಾ ಅಥವಾ ಯಾವುದರಲ್ಲಿದೆ? ನಿಜವಾದಂಥ ಸಂತೋಷ ಸ್ಥಳ, ವಸ್ತುಗಳಲ್ಲಿ ಮತ್ತು ನಾವು ಉಪಯೋಗಿಸುವಂಥ ಎಲ್ಲ. ಈಗ ಏನಾಗಿದೆ ಅಂದರೆ, ನೀವು ಹೇಳಿದ ರೀತಿಯಲ್ಲಿ ಮೊಬೈಲ್ಗಳ ಒಂದು ಹುಚ್ಚು. ಈ ಮೊಬೈಲ್ಗಳನ್ನು ಬದಲಾವಣೆ ಮಾಡ್ತಾ ಇರೋದು, ಹೊಸ ಹೊಸ ಟ್ರೆಂಡ್ಗಳು ಬರ್ತಾ ಇದೆ, ಅದನ್ನು ಮಾಡೆಲ್ಸನ್ನು ಚೇಂಜ್ ಮಾಡ್ತಾ ಇರೋದು, ಇದರಲ್ಲೂ ಕೆಲವರಿಗೆ ಸಂತೋಷ ಸಿಗ್ಬೋದು. ಆದರೆ ನಿಜವಾದ ಸಂತೋಷ ಅದಲ್ಲ. ಇನ್ನೊಂದು, ನೀವು ಹೇಳಿದ ರೀತಿಯಲ್ಲಿ ಒಂದು ದೇಶವನ್ನು ಬಿಟ್ಟು ಮತ್ತೊಂದು ದೇಶಕ್ಕೆ ಹೋದಾಗ ಆ ದೇಶದಲ್ಲಿರುವಂಥ ಎಲ್ಲ ಸವಲತ್ತುಗಳನ್ನು ನೋಡಿ ಸಂತೋಷ ಪಡ್ಬೋದು. ಆದರೆ ನಿಜವಾದ ಸಂತೋಷ ಮೌಲ್ಯಗಳಲ್ಲಿ, ನಾವು ಬೆಳೆಸ್ಕೊಳ್ಳುವಂಥ ಮೌಲ್ಯಗಳಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಸತ್ಯವೇದದಲ್ಲಿ ನಿಜವಾದ ಸಂತೋಷ ಇದೆ ಅಂತ ನಾನು ಹೇಳ್ತೀನಿ. ಈಗ ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ಪ್ರಿಯ ವೀಕ್ಷಕರಿಗೆ, ಅದು ವಿಶೇಷವಾಗಿ ಯೌವನಸ್ಥರಿಗೆ, ಈ ಆಧುನಿಕ ಲೋಕಕ್ಕೆ, ಆಧುನಿಕ ಯೋಚನೆಯಲ್ಲಿ ಬೆಳೀತಾ ಇರ್ತಕ್ಕಂಥ ಯೌವನಸ್ಥರಿಗೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಸಂದೇಶ ಏನು? ನಮ್ಮ ಸಂದೇಶ ಏನಂದರೆ, ನಿಮ್ಮ ಸಂತೋಷವನ್ನು
ಕ್ಷಣಿಕವಾದಂಥ ವಿಷಯಗಳಲ್ಲಿ ಹುಡುಕಬೇಡಿ. ನಿಜವಾದ ಸಂತೋಷ ಒಂದಿದೆ, ಅದು ಕೇವಲ ಸತ್ಯವೇದ ಮತ್ತು ದೇವರು ಮಾತ್ರ ನಿಮ್ಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಈಗ ಈಗ ಲ್ಯಾಪ್ಟಾಪ್ ಅಂತ ಹೇಳ್ತೀವಿ, ಫೇಸ್ಬುಕ್ ಅಂತ ಹೇಳ್ತೀವಿ, ಇದನ್ನು ಎಷ್ಟೋ ಜನ ಯೋನಸ್ತರು ನಾನು ನೋಡಿದ್ದೀನಿ. ನಾನು ತುಂಬ ದಿನಗಳ ಹಿಂದೆ ಫೇಸ್ಬುಕ್ ಅಂತ ನಮ್ಮ ಫ್ರೆಂಡು ಅರುಣ್ ಅವರು ಅದನ್ನು ಒಂದು ಫೋಟೋ ಹಾಕಿ ಅದನ್ನು ಅಪ್ಡೇಟ್ ಮಾಡಿದ್ರು. ಅದಾದಮೇಲೆ ನನಗೆ ಟೈಮೇ ಸಿಗಲಿಲ್ಲ. ಬಟ್ ಐವ್ ಸೀನ್ ಅ ಲಾಟ್ ಆಫ್ ಯೂತ್ ಟೆಲ್ಲಿಂಗ್ ಮೀ ಐ ಫೈಂಡ್ ಲಾಟ್ ಆಫ್ ಹ್ಯಾಪಿನೆಸ್ ಇನ್ ಗೋಯಿಂಗ್ ಆ್ಯಂಡ್ ವಿಸಿಟಿಂಗ್ ದ ಫೇಸ್ಬುಕ್ ಆ್ಯಂಡ್ ಟ್ವಿಟರ್ ಅಂತ ಹೇಳ್ತಾರೆ. ಏನೇನೋ ಬಂದ್ಬಿಟ್ಟಿದೆ ಈಗ. ಅದನ್ನೆಲ್ಲ ಮಾಡಿದಾಗ ತುಂಬ ಸಂತೋಷ ಅನಿಸುತ್ತೆ ಅಂತಾರೆ. ನಿಮ್ಮ ಅನಿಸಿಕೆ ಅದರ ಬಗ್ಗೆ? ಈಗ ಬಂದಿರೋಂಥ ಹೊಸ ಬದಲಾವಣೆಗಳಲ್ಲಿ ಇದು ಒಂದು ಕೂಡ ಒಂದು. ಫೇಸ್ಬುಕ್ ಅಥವಾ ಟ್ವಿಟರ್ ಅಂತ ಏನು ಹೇಳ್ತೀವಿ, ಇದೆಲ್ಲ ಪ್ರತಿ 3 ನಿಮಿಷಕ್ಕೊಂದ್ಸರಿ ಅದರಲ್ಲಿ ಅಪ್ಡೇಟ್ ಮಾಡ್ತಾಯಿದ್ರೆ ಅವ್ರಿಗೆ ಯವನಸ್ಥನ ಎದ್ದ ತಕ್ಷಣ ತಂದೆ ತಾಯಿ ಮುಖನೂ ನೋಡೋದಿಲ್ಲ. ಈಗ ಅವರ ಮಡದಿ ಮುಖನೂ ನೋಡೋದಿಲ್ಲ. ಅವನು ಎದ್ದು ಫಸ್ಟ್ ನೋಡುವಂಥದ್ದು ಫೇಸ್ಬುಕ್. ಅವ್ನು ನೋಡ್ಬಿಡು. ನನಗೆ ನಮ್ಮ ಒಬ್ಬ ಸಾಹೇಬ್ರ ಮಗ ಒಬ್ಬ ಇದ್ದಾನೆ, ನಮ್ಮ ಸಹೋದರರ ಮಗ ಒಬ್ಬ ಇದ್ದಾನೆ. ಅವನು ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ವರ್ಲ್ಡ್ ಅಂತ ಬರೆದ್ರೇ ಅವನಿಗೆ ಸಂತೋಷ. ಇದೆಲ್ಲ ಏನಾಗ್ತಾ ಇದೆ ಅಂದರೆ ಅವರಾಗಿ ಅವರು ತೆಗೆದುಕೊಳ್ತಿರುವಂಥ ಒಂದು ಅನಾನುಕೂಲತೆಗಳಿದು. ಅಂದರೆ ಅವರು ಅದಕ್ಕೆ ದಾಸರಾಗ್ತಾ ಇದ್ದಾರೆ. ಸಂತೋಷ ಅನ್ನೋದು ನಾವು ಸಂತೋಷಕ್ಕೆ ದಾಸರಾಗಬೇಕಾಗಿಲ್ಲ. ಸಂತೋಷ ನಮ್ಮಲ್ಲೇ ದೇವರು ಕೊಡ್ತಾ ಇದ್ದಾನೆ. ಈಗ ಸತ್ಯವೇದದಲ್ಲಿ ನಾವು ಓದಿದಾಗ ಈ ಫಿಲಿಪ್ಪಿ 4:4 ಸತ್ಯವೇದ ಏನು ಹೇಳಿದೆ ಅಂದರೆ, ನೀವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸ್ರಿ. ಅಂದರೆ ದೇವರಲ್ಲಿ ಸಂತೋಷ ಹುಡುಕಬೇಕು. ಈ ದೇವರು ಕೊಡುವಂಥ ಸಂತೋಷ ಎಂಥದ್ದು ಅಂದರೆ ನಿಮ್ಮ ಜೊತೆ ಯಾವಾಗಲೂ ಇರುವಂಥ ಸಂತೋಷ. ಇದು ಈಗ ಫೇಸ್ಬುಕ್ ಅಂತ ಎಷ್ಟೊತ್ತಿರ್ತೀರ ನೀವು? ಕರೆಂಟ್ ಇರೋವರೆಗೂ ಇರ್ಬೋದು. ಒಂದು ವೇಳೆ ವಿದ್ಯುತ್ ಶಕ್ತಿ ಹೊಟ್ಟೋದ್ರೆ ನಿಮ್ಮ ಸಂತೋಷ ಏನಾಗುತ್ತೆ? ಬಿದ್ದೋಗುತ್ತೆ. ಓಕೆ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯಕ್ಕೆ ಬರೋಣ. ಅದು ನೀವು ಒಪ್ಕೊಳ್ತೀರಾ ಏನೋ ನನಗಂತೂ ಗೊತ್ತಿಲ್ಲ. ಕೆಲವ್ರಿಗೆ ಒಂದು ಒಳ್ಳೆ ಊಟ, ಒಂದು ಬಿರಿಯಾನಿ, ಒಂದು ಪ್ಲೇಟ್ ಕಬಾಬು, ನಿಮಗೂ ತುಂಬ ಚಿಕನ್ ಅಂದರೆ ತುಂಬ ಇಷ್ಟ ನಿಮಗೆ. ಇದನ್ನು ಚೆನ್ನಾಗಿ ಸಂತೃಪ್ತಿಯಾಗಿ ಒಂದು ಊಟ ತಿನ್ಬಿಟ್ರೆ ನೆಮ್ಮದಿಯಯ್ಯ, ಸಂತೋಷ ಅಂತ ಎಷ್ಟೋ ಜನರುಗಳಿಗೆ ದೇ ಫೀಲ್ ಇಟ್ ಇಸ್ ನೈಸ್, ದೇ ಫೀಲ್ ಹ್ಯಾಪಿ ವೆನ್ ದೇ ಈಟ್ ಎ ಗುಡ್ ಮೀಲ್. ವಾಟ್ ಈಸ್ ಯುವರ್ ಟೇಕ್ ಆನ್ ದ್ಯಾಟ್? ಹೌದು, ಈಗ ಇದೆಲ್ಲ ಕೂಡ ಆ ಒಂದು ಇದಕ್ಕೆ ಸೇರುವಂಥದ್ದು. ಯಾವುದು? ವಸ್ತುಗಳಲ್ಲಿ ಸಂತೋಷ ಹುಡುಕುವಂಥದ್ದು. ಆಹಾರ ಕೂಡ ಅದಕ್ಕೆ ನಾವು ಸೇರಿಸ್ಬೋದು. ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡಿದ್ರೆ, ಸಂತೃಪ್ತಿಯಾಗಿ ಊಟ ಮಾಡಿದ್ರೆ, ಮೃಷ್ಟಾನ್ನ ತಿಂದರೆ ನಮಗೆ ಸಂತೋಷ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ಇದು ಕೂಡ ಎಷ್ಟುವರೆಗೂ ಅಂದರೆ ಜೀರ್ಣ ಆಗೋವರೆಗೂ. ಒಂದು 2 ಗಂಟೆ ನಿಮ್ಮ ಹೊಟ್ಟೆಯಲ್ಲಿ ಇರ್ಬೋದು. ನಂತರ ಜೀರ್ಣ ಆಗುತ್ತೆ. ಮತ್ತೆ ನೀವೇನು ಮಾಡಬೇಕು? ಸಂತೋಷಕ್ಕೆ ಹುಡುಕ್ಬೇಕು. ಎಷ್ಟೇ ಒಳ್ಳೆ ಊಟ ಮಾಡಿದ್ರೂ ರಾತ್ರಿಗೆ ಮತ್ತೆ ಹುಡುಕೋಬೇಕಾಗುತ್ತೆ, ಅಥವಾ ಬೆಳಗ್ಗೆ ಮತ್ತೆ ಹುಡುಕ್ಬೇಕಾಗುತ್ತೆ. ಇದಕ್ಕೆ ದೇವ್ರು ಏನು ಹೇಳ್ತಾರೆ ಅಂದರೆ, ಇದರಲ್ಲಿ ನೀವು ಸಂತೋಷಗಳನ್ನು ಹುಡುಕ್ಬೇಡಿ. ಏನು ತಿಂತೀರಾ, ಏನು ಹಾಕ್ಕೊಳ್ತೀರಾ ಅಂತ ನೀವು ಚಿಂತೆ ಮಾಡಬೇಡಿ ಅಂತ ಸತ್ಯವೇದ ಹೇಳುತ್ತೆ ಅಂತ ನೀವು ಹೇಳ್ತೀರಾ. ಈಗ ಆದರೆ ಈ ರೆಸ್ಟೋರೆಂಟ್ಗಳು, ಎಷ್ಟೋ ರೆಸ್ಟೋರೆಂಟ್ಗಳು ಈಗ ನೋಡಿದ್ದೀನಿ ನಾನು. ನಮ್ಮ ತಂದೆ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಶಿವಾಜಿನಗರ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ವಿನೀತಾ ಹೋಟ್ಲ್ ಅಂತಿದೆ. ಈಗ ಇದೆಯಾ ಏನೋ ಗೊತ್ತಿಲ್ಲ. ಆ ಒಂದು ಹೋಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಇಡೀ ಜೀವನದಲ್ಲಿ ನಾವು ಹೋಟ್ಲಲ್ಲೆಲ್ಲ ಹೋಗಿ ಊಟ ಮಾಡ್ತಕ್ಕಂಥ ಒಂದು ಅವಕಾಶನೇ ಇರ್ತಿರಲಿಲ್ಲ. ಆದರೆ ಈಗಿನ ಜನರು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡೋದ್ರಲ್ಲಿ ಅವ್ರಿಗೊಂದು ಸಂತೋಷ ಇದೆ ಅಂತ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಅನಿಸಿಕೆ? ಇದಕ್ಕೆ ಸಂತೋಷ ಅಂತ ಹೇಳೋದಕ್ಕಿಂತ ಅವ್ರು ಏನು ಮಾಡಿದ್ದಾರೆ ಅಂದರೆ, ಇದೊಂದು ಮಾನ ಮರ್ಯಾದೆ. ಅಂದರೆ ನಾವು ಒಳ್ಳೆಯ ಹೋಟ್ಲಿಗೆ ಹೋಗಿ ಊಟ ಮಾಡ್ತೀವಿ ಅಂತ ಹೇಳ್ಕೊಳ್ಳೋದೇ ಒಂದು ಮರ್ಯಾದೆ ಆಗ್ಬಿಟ್ಟಿದೆ. ಅಂದರೆ ಮುಂಚೆ ಎಲ್ಲ ಹೋಟೆಲ್ ಊಟ ಅನ್ನೋದು ನಮ್ಮ ಮನೆಯಲ್ಲಿ ಅಡುಗೆ ಮಾಡೋಕ್ಕಾಗಲಿಲ್ಲ ಅಂದಾಗ, ಅಥವಾ ನಮಗೆ ತುಂಬ ಕಷ್ಟ ಇದೆ ಅಥವಾ ತುಂಬ ಬೇಕು ಅಂದಾಗ, ಅವಶ್ಯಕತೆ ಇದ್ದಾಗ ಹೋಗ್ತಾ ಇದ್ವಿ. ಈಗೇನಾಗಿದೆ ಅಂದರೆ, ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಅದೊಂದು ಪ್ರೆಸ್ಟೀಜ್ ಪಾಯಿಂಟ್ ಅಥವಾ ನಮ್ಮ ಘನತೆಯನ್ನು ತೋರಿಸಲಿಕ್ಕೆ ನಾವು ಇಂಥ ಹೋಟ್ಲಿಗೆ ಹೋಗಿ ಊಟ ಮಾಡಿದ್ವಿ, ಇದರಲ್ಲಿ ಸಂತೋಷ ಹುಡುಕ್ತಾ ಇದ್ದಾರೆ. ಇದೆಲ್ಲ ಸಂತೋಷವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ ನಮ್ಮ ಕಲ್ಪನೆ, ನಮ್ಮ ಭ್ರಮೆ ಅಷ್ಟೇ. ಈಗ ಅಶೋಕ್ ಅವರು ಇನ್ನೂ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಏನಂದರೆ, ಬೇರೆಯವರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಎಂಬತಕ್ಕಂಥದ್ರಲ್ಲಿ ನಮ್ಮ ಅರ್ಧ ಜೀವನ ಹೋಗ್ತಾ ಇದೆ. ಖಂಡಿತ. ನೀವು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ, ನಿಮಗೆ ನನ್ನ ಬಗ್ಗೆ ಏನು ಅನಿಸಿಕೆ ಇದೆ ಎಂಬತಕ್ಕಂಥದ್ರಲ್ಲಿ ನಮ್ಮ ಜೀವನನ ನಾವು ಕಳೀತಾ ಇದ್ದೇವೆ. ಅದು ತಪ್ಪಾದ ಒಂದು ವಿಷಯ ಅಂತ ನಮ್ಮೆಲ್ರಿಗೂ ಗೊತ್ತು. ಬಟ್ ಈ ನಿಜವಾದ ಸಂತೋಷ ಎಂಬತಕ್ಕಂಥ ವಿಷಯದಲ್ಲಿ ನಾವು ಚರ್ಚೆ ಮಾಡಬೇಕಾದ್ರೆ, ಬೇರೆಯವರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಎಂಬತಕ್ಕಂಥದ್ದಕ್ಕೆ ತುಂಬ ಮುಖ್ಯವಾಗಿ ಅದೊಂದು ವಿಷಯವಾಗಿ ಒಂದು ಸಂತೋಷ. ಈಗ ನೀವು ನನ್ನ ಬಗ್ಗೆ ಚೆನ್ನಾಗಿ, ಅಶೋಕ್ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ದಾನೆ, ನಾನು ಒಳ್ಳೆಯವನು ಅಂತ ನೆನೆಸ್ಕೊಂಡಿದ್ದಾನೆ, ನಾನು ತಲಾಂತು ಇರ್ತಕ್ಕಂಥವನು ಅಂತ ನೆನೆಸ್ಕೊಂಡಿದ್ದಾನೆ
ಅಂತ ನೀವು ನೆನೆಸ್ಕೊಂಡಿರೋದನ್ನ ನಾನು ನೆನೆಸ್ಕೊಂಡು ಆ ವಿಷಯದಲ್ಲಿ ಸಂತೋಷ ಪಡ್ತಕ್ಕಂಥದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನೋಡಿ, ಇದು ಕೂಡ ಮಾನಸಿಕ ಸಂತೋಷ. ಸ್ವಲ್ಪ ಹೊತ್ತು ಶಾರೀರಿಕ ಸಂತೋಷ ನೋಡಿದ್ವಿ, ವಸ್ತುಗಳಲ್ಲಿ ಸಂತೋಷ ನೋಡಿದ್ವಿ. ಮಾನಸಿಕ ಸಂತೋಷ ಅಂದರೆ ನಿಮ್ಮ ಮನಸ್ಸು ಸ್ವಲ್ಪ ಹೊತ್ತು ಚೆನ್ನಾಗಿದೆ, ಆಹ್ಲಾದವಾಗಿದೆ, ಉಲ್ಲಾಸವಾಗಿದೆ. ಚೆನ್ನಾಗಿ ಮಾತಾಡಿದ್ರೆ ಒಂದು ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಿಮ್ಮನ್ನು ಭೇಟಿ ಆಗ್ತೇವೆ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ನಿಜವಾದ ಸಂತೋಷ ಎಂಬತಕ್ಕಂಥ ವಿಚಾರದ ಬಗ್ಗೆ ನಾವು ಕಲಿತಾ ಇದ್ದೇವೆ. ಕೆಲವೊಮ್ಮೆ ಈ ನಿಜವಾದ ಸಂತೋಷವನ್ನು ಬೇರೆ ಸ್ಥಳಗಳಲ್ಲಿ ಹುಡುಕಿ ನಮ್ಮ ಜೀವನಕ್ಕೆ ಒಂದು ತಡೆಯಾಗಿ ನಾವೇ ಅದನ್ನು ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಿಜವಾದ ಸಂತೋಷ ಅಂದರೆ ಏನು ಎಂಬತಕ್ಕಂಥದ್ದನ್ನು ಖಂಡಿತವಾಗ್ಲೂ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಬರೀ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ನಿಜವಾದ ಸಂತೋಷ ಎಂಬತಕ್ಕಂಥದ್ದು ಏನು ಸತ್ಯವೇದದ ಪ್ರಕಾರ? ನೋಡಿ, ಇಲ್ಲಿ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ಪೌಲನು ಅದಕ್ಕೊಂದು ಮಾರ್ಗಸೂಚಿಯನ್ನು ಕೊಡ್ತಾನೆ. ಓದ್ತಾ ಇದ್ದೀನಿ ನಾನು. ಕಡೆ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಅಂದರೆ ಈಗ ನೀವು ಹೇಳಿದ ರೀತಿಯಲ್ಲಿ ಒಂದು ಹೋಟ್ಲಿಗೆ ಹೋಗಿ ಊಟ ಮಾಡೋದು. ಏನು ಊಟ ಮಾಡ್ತೀರಾ? ನಿಮ್ಮ ಆರೋಗ್ಯಕ್ಕೆ ಅನುಕೂಲವಾಗುವಂಥ ಊಟ ಮಾಡ್ತೀರಾ, ಅದು ಯೋಗ್ಯ. ಈಗ ಒಂದು ಪಬ್ಗೆ ಹೋಗುವಂಥದ್ದು, ಬಾರ್ಗೆ ಹೋಗುವಂಥದ್ದು, ಅಥವಾ ಕ್ಲಬ್ಗಳಿಗೆ ಹೋಗುವಂಥದ್ದು, ಪಾರ್ಟಿಗಳಿಗೆ ಹೋಗುವಂಥದ್ದು ಮಾನ್ಯನ? ಅದು ನಾವು ಹಾಕುವಂಥ ಬಟ್ಟೆಯಲ್ಲಿ ಸಂತೋಷ ಯಾವುದು ಯೋಗ್ಯವಾಗಿದೆಯೋ, ಯಾವುದು ಮಾನ್ಯವಾಗಿದೆಯೋ. ಪೌಲ್ ಎಷ್ಟು ಸುಂದರವಾಗಿ ಹೇಳಿದ್ದಾನೆ ಅಂದರೆ, ಯಾವುದು ಸತ್ಯವಾಗಿದೆಯೋ. ಈಗ ನೀವು ಹಣ ಸಂಪಾದನೆ ಮಾಡೋ ಸಂತೋಷ, ಆದರೆ ಸತ್ಯವಾಗಿ ಸಂಪಾದನೆ ಮಾಡ್ತೇವೆ ಒಳ್ಳೆಯ ಮಾರ್ಗದಲ್ಲಿ. ನಂತರ ಹೇಳ್ತಾನೆ, ನ್ಯಾಯವು ಶುದ್ಧವು ಪ್ರೀತಿಕರವು ಮನೋಹರವೂ ಆಗಿದೆಯೋ. ಇವೆಲ್ಲವನ್ನು ನಾವು ಪಾಲಿಸಿದ್ರೆ ನಿಜವಾದ ಸಂತೋಷ ಈ ಮಾರ್ಗಸೂಚಿಯಲ್ಲಿ ಇದ್ದರೆ ಮಾತ್ರ ನಾವು ಅದನ್ನು ಸಂತೋಷ ಅಂತ ಹೇಳಲಿಕ್ಕೆ ಬರುತ್ತೆ. ಈಗ ನೀವು ಹೇಳಿದ ರೀತಿಯಲ್ಲಿ ಕೆಲವರಿಗೆ ಶಾರೀರಿಕ ಸಂತೋಷಗಳು ಅಂದರೆ ಒಂದು ಒಳ್ಳೆ ಕ್ಲಬ್ಗೆ ಹೋದರೆ, ಪಾರ್ಟಿಗೆ ಹೋದರೆ ಸಂತೋಷ. ಈಗಿನ ಕಾಲದ ಯವನಸ್ಥರಿಗೆ ಇದೊಂದು ಮೋಜು ಮಸ್ತಿ ಆಗ್ಬಿಟ್ಟಿದೆ. ಇದರಲ್ಲಿ ಸಂತೋಷ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಡೆನ್ನಿಸ್ ಅವರೇ. ಸತ್ಯವೇದದ ಸಂತೋಷ ಲೋಕದ ಸಂತೋಷಕ್ಕೆ ವ್ಯತ್ಯಾಸವಾದಂಥದ್ದು. ಈಗ ಸತ್ಯವೇದದಲ್ಲಿ ನಾವು ಎಷ್ಟೋ ವ್ಯಕ್ತಿಗಳನ್ನು ನೋಡಿದ್ದೇವೆ. ಒಬ್ಬರೊಬ್ಬರಿಗೆ ಒಂದು ರೀತಿಯಾದ ಸಂತೋಷಗಳು ಇದ್ವು ಅಂತ ನಾವು ನೋಡಿದ್ದೇವೆ. ಈಗ ನೀವು ನಿಜವಾದ ಸಂತೋಷ ಏನಂತ ಸತ್ಯವೇದದಲ್ಲಿ ಓದಿದ್ದೀರ. ಆದರೆ ದೇವರ ರಾಜ್ಯವನ್ನು ಎದುರು ನೋಡ್ತಕ್ಕಂಥ ನಮ್ಮ ಕ್ರೈಸ್ತಿಯ ಸಹೋದರ ಸಹೋದರಿಯರಿಗೆ ನೀವು ಹೇಳ್ತಕ್ಕಂಥದ್ದು ಏನು? ನಿಜವಾದ ಸಂತೋಷವನ್ನು ನೀವು ಹುಡುಕಬೇಕು. ಅದು ಈ ಲೋಕದಲ್ಲಿ ಕಾಣುವಂಥ ಸಂತೋಷಕ್ಕಿಂತ ವ್ಯತ್ಯಾಸವಾದಂಥದ್ದು. ಆ ಸಂತೋಷವನ್ನು ನೀವು ಹೊಂದಿಕೊಳ್ಬೇಕಾದ್ರೆ ಸತ್ಯವೇದಕ್ಕೆ ಬರಬೇಕು. ನೋಡಿ, ಒಂದು ಉದಾಹರಣೆಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಅರಸನಾದಂಥ ದಾವೀದನಿಗೆ ಸಂತೋಷ ಉಲ್ಲಾಸಗೊಳ್ಳಲಿಕ್ಕೆ ಎಲ್ಲ ಅವಕಾಶಗಳು ಇತ್ತು. ಅವನ ಅರಸನಾಗಿದ್ದ, ಐಶ್ವರ್ಯ ಇತ್ತು, ಅಂತಸ್ತಿತ್ತು, ಆಹಾರ ಇತ್ತು, ಎಲ್ಲವನ್ನೂ ಮಾಡ್ಬೋದಿತ್ತು. ಆದರೆ ಅವನೇನು ಹೇಳ್ತಾನೆ, ಕೀರ್ತನೆಗಳು 84:10ನೇ ವಚನದಲ್ಲಿ, ಯೆಹೋವನ ಸನ್ನಿಧಿಯಲ್ಲಿ ಒಂದು ದಿನ ಕಳೆಯುವುದು 1000 ವರ್ಷಗಳಿಗಿಂತ ಶ್ರೇಷ್ಠ ಅಂತ ಹೇಳ್ತಾನೆ. ಅಂದರೆ ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯುವುದೇ ನಿಜವಾದ ಸಂತೋಷ. ಸೊ ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಎಲ್ಲ ಪ್ರಿಯ ವೀಕ್ಷಕರು, ಅದರಲ್ಲಿ ಯೌವನಸ್ಥರು, ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವರು, ಸಬ್ಬತ್ ದಿನದಲ್ಲಿ ದೇವರ ಜೊತೆ ದೇವರ ಒಂದು ಆಲಯದಲ್ಲಿ ನೀವು ಕಳೆದರೆ ಅದು ನಿಜವಾದ ಸಂತೋಷ ಎಂಬತಕ್ಕಂಥ ವಿಷಯವನ್ನು ನಾವು ಇಲ್ಲಿ ತುಂಬ ಒತ್ತಡದಿಂದ ನಿಮಗೆ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ದಾವೀದನು ತುಂಬ ಚೆನ್ನಾಗಿ ಹೇಳ್ತಾನೆ, ನಿಜವಾದ ಸಂತೋಷ ಯೆಹೋವನ ಆಲಯದಲ್ಲಿ ಅಂತ ನಾವು ಈಗ ತಾನೇ ನೋಡಿದ್ದೀವಿ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಹೇಳಿ. ನಂತರ ಈಗ ಬಂದಿರುವಂಥ ಹೊಸ ಒಂದು ಬೆಳವಣಿಗೆ ಏನು ಅಂದರೆ, ವೀಕೆಂಡ್ ಅಂತ, ವಾರಾಂತ್ಯದ ಸೆಲೆಬ್ರೇಷನ್ಸ್ ಅಂತ ಮಾಡ್ತಾ ಇದ್ದಾರೆ. ವಾರಾಂತ್ಯದಲ್ಲಿ ನೀವು ಯಾವ ರೀತಿ ಕಳಿಬೇಕು, ಅದು ಯಾವಾಗ ಶುರುವಾಗ್ತಾ ಇದೆ ಅಂದರೆ, ನೋಡಿ, ಲೋಕ ಸೈತಾನನು ಎಷ್ಟು ಸುಂದರವಾಗಿ, ಎಷ್ಟು ಕುತಂತ್ರವಾಗಿ ಅದನ್ನು ನಮ್ಮ ಸತ್ಯವೇದಕ್ಕೆ ವಿರುದ್ಧವಾಗಿ ತಂದಿದ್ದಾನೆಂದರೆ, ಶುಕ್ರವಾರ ಸಾಯಂಕಾಲದಿಂದ ಭಾನುವಾರ ಸಾಯಂಕಾಲದವರೆಗೂ ವೀಕೆಂಡ್ ಅಂತೆ. ಅಂದರೆ ಅದರಲ್ಲಿ ನೀವೇನು ಬೇಕಾದರೂ ಮಾಡ್ಬೋದು. ಯಾಕೆ 5 ದಿನ ಕೆಲಸ ಮಾಡಿದ್ದೀರಾ, ಮಿಕ್ಕ 2 ದಿನದಲ್ಲಿ ನೀವು ಎಷ್ಟು ಕುಡಿತೀರಾ, ಎಷ್ಟು ಪಾರ್ಟಿ ಮಾಡ್ತೀರಾ, ಏನಾದರೂ ಮಾಡ್ಬೋದು. ಅದು ಸತ್ಯವೇದ ಹೇಳುತ್ತೆ, 6 ದಿನಗಳು ಕೆಲಸ ಮಾಡಿ 7ನೇ ದಿನದಲ್ಲಿ ದೇವರ ಆಲಯಕ್ಕೆ ಬಂದು ಆತನ ಸಬ್ಬತ್ ದಿನದಲ್ಲಿ ಮನೋಹರವಾಗಿ ವಿಶೇಷವಾದದ್ದು ಅಂತ ಆತನ ಸನ್ನಿಧಿಯಲ್ಲಿದ್ದರೆ ಅದೇ ನಿಜವಾದ ಸಂತೋಷ. ಆದರೆ ಅದಕ್ಕೆ ವಿರುದ್ಧವಾಗಿ ಸೈತಾನ್ ಏನು ಮಾಡಿದ್ದಾನೆ ಅಂದರೆ, ವೀಕೆಂಡ್ ಪಾರ್ಟಿ ಮಾಡಿ. ನೋಡಿ, ನಮ್ಮ ಯವನಸ್ಥರನ್ನ ಸಭೆಯಿಂದ
ಹೊರಗಡೆ ಎಳಿಲಿಕ್ಕೆ ಒಂದು ಕುತಂತ್ರವನ್ನು ಮಾಡಿದ್ದಾನೆ. ಇದನ್ನು ನಮ್ಮ ಯೌವನಸ್ಥರು ಗಮನಿಸಿ, ಅದು ನಿಜವಾದ ಸಂತೋಷ ಅಲ್ಲ, ಸತ್ಯವೇದದ ಆಧಾರದ ಸಂತೋಷವನ್ನು ನಾವು ಕಂಡುಹಿಡ್ಕೊಳ್ಬೇಕು. ಈಗ ನಮ್ಮ ಮಕ್ಕಳು ಕೂಡ, ಈಗ ಯೌವನಸ್ಥ ಮಕ್ಕಳು ಅಥವಾ ದೊಡ್ಡವರು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಒಂದು ಒಳ್ಳೆಯ ಸಂತೋಷ ಎಂಬತಕ್ಕಂಥದ್ದನ್ನು ಒಂದು ತಪ್ಪಾದ ಅರ್ಥದಲ್ಲಿ ನಾವು ನೋಡಿದ್ದೀವಿ. ಸತ್ಯವೇದದಲ್ಲಿ ಮಾತ್ರ ಸಂತೋಷ ಇದೆ ಎಂಬತಕ್ಕಂಥದ್ದನ್ನು ನಾವು ಈ ಕಾರ್ಯಕ್ರಮದ ಮೂಲಕ ಜನರಿಗೆ ತಿಳಿಸ್ತಾ ಇದ್ದೀವಿ ಅಲ್ವೇ? ಖಂಡಿತ. ಯಾಕಂದರೆ ಈಗಿನ ಆಧುನಿಕ ಪ್ರಪಂಚದಲ್ಲಿ ಒಂದು ಒಳ್ಳೆ ಬೈಕ್ ರೇಸಿಂಗ್ ಹೋಗೋದು ಸಂತೋಷ ಕೊಡ್ಬೋದು, ಅಥವಾ ಒಂದು ಒಳ್ಳೆ ಸಿನಿಮಾ ನೋಡಿದ್ರೆ ಸಂತೋಷ ಆಗುತ್ತೆ, ಕ್ರಿಕೆಟ್ ಮ್ಯಾಚ್ ನೋಡಿದ್ರೆ ಸಂತೋಷ ಆಗುತ್ತೆ, ಅಥವಾ ಒಂದು ಕ್ಲಬ್ಗೆ ಹೋದರೆ ಪಬ್ಗೆ ಹೋದರೆ ಸಂತೋಷ ಆಗುತ್ತೆ. ಈಗೆಲ್ಲ ಬರ್ತ್ಡೇ ಪಾರ್ಟಿಗಳನ್ನು ಗ್ರ್ಯಾಂಡಾಗಿ ಮಾಡಿದ್ರೆ ಸಂತೋಷ ಆಗುತ್ತೆ. ಇದೆಲ್ಲ ಸಂತೋಷ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ ಭ್ರಮೆ. ಇದು ಕೇವಲ ನಮ್ಮ ಕಾಲ್ಪನಿಕ ಜಗತ್ತಿನಲ್ಲಿ ನಮಗೆ ಕೊಡುವಂಥ ಕಾಲ್ಪನಿಕವಾದಂಥ ಒಂದು ತಾತ್ಕಾಲಿಕವಾಗಿ ಕೊಡುವಂಥ ಸಂತೋಷ ಆಗಿರ್ಬೋದು. ಇದು ಶಾಶ್ವತವಾದಂಥ ಸಂತೋಷ ಆಗಲಿಕ್ಕೆ. ಆದರೆ ಯೌವನಸ್ಥರು ಈಗ ಇದರಿಂದ ಯಾವ ರೀತಿ ಹೊರಗಡೆ ಬರೋದು, ನಾವು ಸಂತೋಷವನ್ನು ಯಾವ ರೀತಿ ಕಂಡುಕೊಳ್ಳೋದು ಅಂತ ಯಾರಾದರೂ ಕೇಳ್ತಾ ಇದ್ರೆ ಈ ಕಾರ್ಯಕ್ರಮ, ಅವರಿಗೆ ಒಂದು ಸಲಹೆ ಏನಂದರೆ, ದೇವರಲ್ಲಿದ್ದರೆ ನೀವೆಲ್ಲವನ್ನು ಮಾಡ್ಬೋದು. ನೋಡಿ, ಪೌಲನು ಬರೀತಾನೆ 4ನೇ ಅಧ್ಯಾಯ ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 13ನೇ ವಚನದಲ್ಲಿ ಈ ರೀತಿಯಾಗಿ ಬರೀತಾನೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಅಂದರೆ ನಾವು ದೇವರಲ್ಲಿದ್ದರೆ ಎಲ್ಲವನ್ನು ನಾವು ಪಡ್ಕೊಳ್ಬೋದು. ದೇವರ ರಾಜ್ಯ ಮತ್ತು ನೀತಿಗಾಗಿ ತಪಕಪಡಿ ಬೇರೆ ಎಲ್ಲವೂ ಅದನ್ನು ನಿನಗೆ ದೇವರು ಕೊಡ್ತಾನೆ ಅಂತ. ಖಂಡಿತ. ಯಾಕಂದರೆ ಮೊದಲನೇ ನಮ್ಮ ಆದ್ಯತೆ ದೇವರಾಗಿದ್ದರೆ ಮಿಕ್ಕ ಎಲ್ಲವನ್ನು ಕೊಡ್ತಾರೆ. ನೋಡಿ, ಸೊಲೊಮೋನನ ಬಳಿಗೆ ದೇವರು ಬಂದು ನಿನಗೇನು ಬೇಕು ಅಂತ ಕೇಳಿದಾಗ ಅವನು ಕೇಳಿದ್ದೇನೆಂದರೆ, ನಿನ್ನ ಪ್ರಜೆಗಳನ್ನು ಪರಿಪಾಲಿಸುವಂಥ ಜ್ಞಾನವನ್ನು ಕೊಡುವಂಥ ದೇವರನ್ನು ಕೇಳಿಕೊಂಡಾಗ, ನೀನು ಕೇವಲ ಜ್ಞಾನವನ್ನು ಕೇಳಿದ್ಯಾ, ಆದರೆ ನಾನು ನಿನಗೆ ಐಶ್ವರ್ಯವನ್ನು ಕೂಡ ಕೊಡ್ತಾ ಇದ್ದೀನಿ. ಆದರೆ ಈ ದಿನ ನಾವೇನು ಮಾಡ್ತಾ ಇದ್ದೀವಿ, ಐಶ್ವರ್ಯದಿಂದ ಹೋಗ್ತಾ ಇದ್ದೀವಿ, ನಿಜವಾದ ಸಂತೋಷವನ್ನು ನಾವು ಕೇಳ್ಕೊಳ್ತಾ ಇಲ್ಲ. ಪ್ರತಿಯೊಬ್ಬರು ನಾವೇನು ಮಾಡಬೇಕು ಅಂದರೆ, ನಿಜವಾದ ಸಂತೋಷವನ್ನು, ಸತ್ಯವೇದದ ಆಧಾರದ ಸಂತೋಷವನ್ನು, ದೇವರ ಆಲಯದಲ್ಲಿ ಮತ್ತು ದೇವರ ಸಭೆಯಲ್ಲಿರುವಂಥ ಸಂತೋಷವನ್ನು ಹುಡುಕಿದಾಗ ಮಿಕ್ಕ ಎಲ್ಲವನ್ನು ದೇವರು ನಮಗೆ ಕೊಡ್ತಾನೆ. ಯಾವ ರೀತಿ ನಿಮ್ಮ ಮನೆಯಲ್ಲಿ ಟಿ ವಿ ಇರಬೇಕು, ದೇವರು ಕೊಡ್ತಾನೆ. ಯಾವ ರೀತಿ ನಿಮ್ಮ ಮನೆಗಳಲ್ಲಿ ವಸ್ತುಗಳಿರಬೇಕು, ದೇವರು ಅನುಗ್ರಹಿಸ್ತಾನೆ. ದೇವರು ನಿಮಗೆ ಯಾವ ರೀತಿ ಸಂತೋಷಗಳನ್ನು ಬೇಕೋ ಅದನ್ನು ದೇವರು ಕೊಡ್ತಾನೆ. ಅದನ್ನು ಬಿಟ್ಟು ನೀವೆಲ್ಲವನ್ನ ಸಂತೋಷವನ್ನು ಹೊರಗಡೆ ಹುಡುಕಿದ್ರೆ ಕಷ್ಟ ಆಗುತ್ತೆ. ತುಂಬ ಧನ್ಯವಾದ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಚರ್ಚೆಯನ್ನು ಮುಕ್ತಾಯ ಮಾಡೋಣ. ದಯವಿಟ್ಟು ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ಸ್ವಾಮಿ, ಈ ದಿನ ನಿಜವಾದ ಸಂತೋಷವನ್ನು ಹುಡುಕುವುದಕ್ಕೆ ನಮಗೆ ಸಹಾಯ ಮಾಡಿದ್ದೀಯ ಸ್ವಾಮಿ. ನಿನ್ನ ಸತ್ಯವೇದದ ಆಧಾರದ ಸಂತೋಷವನ್ನು ನಾವೆಲ್ಲರೂ ಹೊಂದಿಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ವಂದನೆ ಅಶೋಕ್ ಅವರೇ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ.